ಆತ್ಮೀಯ ವಿದ್ಯಾರ್ಥಿಗಳೇ, ಜಸ್ಟಿಸ್ ಪದ್ಯವನ್ನು ಚರ್ಚೆ ಮಾಡ್ತಾ ಇದ್ವಿ. ಸ್ವಲ್ಪ ಇವತ್ತು ಕವಿ ಪರಿಚಯವನ್ನು ಹೇಳಿ ಮುಂದಿನ ಪದ್ಯಕ್ಕೆ ನಾನು ಹೋಗ್ತಾ ಇದ್ದೀನಿ. ನಾನು ನಿನ್ನೆ ಹೇಳ್ತಾ ಇದ್ದೆ, ಇಂಗ್ಲಿಷ್ ಸಾಹಿತ್ಯ ರಚನೆಕಾರರಲ್ಲಿ ಭಾರತೀಯರ ಸಂಖ್ಯೆನೇ ಕಡಿಮೆ, ಅದರಲ್ಲಿ ಕನ್ನಡಿಗರ ಸಂಖ್ಯಾಂಕರ ಇನ್ನೂ ವಿರಳ ಅಂತ ಹೇಳ್ತಾ ಇದ್ದೆ. ಅಂಥ ವಿರಳರಲ್ಲಿ ವಿರಳರು ನಮ್ಮ ಪ್ರವೀಣ್ ಕುಮಾರ್ ಅವರು. 104ನೇ ಪುಟ ತೆಗಿರಿ. ಪ್ರವೀಣ್ ಕುಮಾರ್ ಈಸ್ ಎ ಬೈಲಿಂಗ್ಯುವಲ್ ಪೋಯೆಟ್ ಬಾರ್ನ್ ಇನ್ ಮಂಗಳೂರು ಆನ್ 29th June 1949. 1949ರಲ್ಲಿ ಜೂನ್ 29ನೇ ತಾರೀಕು ಮಂಗಳೂರಲ್ಲಿ ಜನಿಸಿದ ಪ್ರವೀಣ್ ಕುಮಾರ್ ಅವರು ತಂದೆ ತಾಯಿಗಳ ಬಗ್ಗೆ ಹೇಳೋದಾದ್ರೆ R.D. ಸುವರ್ಣ ಮತ್ತು B. ಸರೋಜಿನಿ ಅವರ ಸುಪುತ್ರರಾಗಿ ಜನಿಸಿದರು. ಸುಮಾರು 3 ದಶಕಗಳ ಕಾಲ 3 decades ಆಫ್ ಗೌರ್ಮೆಂಟ್ ಸರ್ವಿಸ್ ಆಸ್ ಎ ಸೀನಿಯರ್ ಪೊಲೀಸ್ ಆಫೀಸರ್. ನೋಡ್ರಿ, ಪೊಲೀಸ್ ಅಧಿಕಾರಿಗಳಲ್ಲಿ ಕೂಡ ಈ ಥರ ಸಾಹಿತ್ಯ ರಚನೆಕಾರ ಇರ್ತಾರಂದ್ರೆ ನಿಜಕ್ಕೂ ಭಾಳ ಖುಷಿ ಪಡುವಂಥ ವಿಚಾರ ಇದು. ಅವರು 3 ದಶಕಗಳ ಕಾಲ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡಿ ತಮ್ಮ ಅನುಭವವನ್ನೇ ಆಧಾರವಾಗಿಟ್ಟುಕೊಂಡು ಸುಮಾರು 23ಕ್ಕಿಂತಲೂ ಹೆಚ್ಚು ಎ ಪೋಯೆಟ್ ಆಫ್ 23 ಪಬ್ಲಿಷ್ಡ್ ಕಲೆಕ್ಷನ್, ಆಥರ್ ಆಫ್ 5 ವ್ಯಾಲ್ಯೂಮ್ಸ್, 5 ವ್ಯಾಲ್ಯೂಮ್ಗಳನ್ನು 23 ಪುಸ್ತಕಗಳನ್ನು ಹೊರತಂದಿದ್ದಾರೆ. ಮ್ಯಾಟರ್ಸ್ ಆಫ್ ಗವರ್ನೆನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್, ಅವರ ಸಾಹಿತ್ಯದಲ್ಲಿ ಮುಖ್ಯವಾಗಿ ಆಡಳಿತಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಕೂಡ ಅವರು ಇಲ್ಲಿ ತಮ್ಮ ಸಾಹಿತ್ಯದ ಮುಖಾಂತರ ನಮ್ಮೊಂದಿಗೆ ಚರ್ಚಿಸ್ತಾ ಇದ್ದಾರೆ. ಹಿ ಈಸ್ ಅ ಫೆಮಿಲಿಯರ್ ಫೇಸ್ ಇನ್ ಇಂಡಿಯನ್ ಇಂಟೆಲೆಕ್ಚುಯಲ್ ಸರ್ಕ್ಯೂಟ್ಸ್. ಭಾರತೀಯರ ಮಹಾಪ್ರತಿಭಾವಂತರ ಕೆಲವರ ಸಾಲಿನಲ್ಲಿ ನಮ್ಮ ಪ್ರವೀಣ್ ಕುಮಾರ್ ಅವರು ಕೂಡ ಮೊದಲಿಗರಾಗ್ತಾರೆ ಅಂತ ಹೇಳ್ಬೋದು. ಮೊದಲು ಅವರು ಕುಟುಂಬದ ಸಮೇತ ಮಂಗಳೂರಿನವರಾಗಿದ್ದರೂ ಕೂಡ ಈ ಸದ್ಯ ಅವರು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಅವರ ಅಕಾಡೆಮಿಕ್ ಬ್ಯಾಕ್ಗ್ರೌಂಡ್ ಕೂಡ ಭಾಳ ಚೆನ್ನಾಗಿದೆ. ಬೇರೆ ಬೇರೆ ಆಸಕ್ತಿಗಳು, ಸಾಹಿತ್ಯ ನೋಡ್ರಿ, ಸಾಹಿತ್ಯದ ಬಗ್ಗೆ ಬಹಳ ಒಲವು, ಅನೇಕ ವಿಷಯಗಳ ಕುರಿತಾಗಿ ಹೇಳಿದಲ್ಲ, ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಪಟ್ಟಂಥ ವಿಷಯ ಇರಬಹುದು, ಅದರ ಬಗ್ಗೆ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಹೀಗೆ ಔಪಚಾರಿಕ ಅನೌಪಚಾರಿಕ ಎರಡೂ ವಿಷಯಗಳ ಕುರಿತಾಗಿ ಹಿ ಹ್ಯಾಸ್ ಬೀನ್ ಅ ರೆಗ್ಯುಲರ್ ಕಾಂಟ್ರಿಬ್ಯೂಟರ್ ಟು ಮೆನಿ ನ್ಯಾಷನಲ್ ಡೈಲಿ, ರಾಷ್ಟ್ರೀಯ ಮಟ್ಟದ ದಿನಪತ್ರಿಕೆಗಳಲ್ಲಿ ಕೂಡ ಅವರ ಲೇಖನಗಳು, ವಾರ ಪತ್ರಿಕೆಗಳಲ್ಲಿ, ಜರ್ನಲ್ಗಳಲ್ಲಿ ಅವರ ಲೇಖನಗಳು ಪ್ರಕಟ ಆಗ್ತಾ ಇದ್ದಾವೆ. ಹಿಸ್ ಆರ್ಟಿಕಲ್ಸ್ ಹ್ಯಾವ್ ಬೀನ್ ಎಕ್ಸ್ಟ್ರೀಮ್ಲಿ ಪಾಪ್ಯುಲರ್, ಬಹಳ ಪ್ರಸಿದ್ಧಿಯನ್ನು ಪಡೆದಿದ್ದವು ಮತ್ತು ಅಷ್ಟೇ ಸೆನ್ಸೇಷನಲ್, ಓದುಗರನ್ನು ಇನೋವೇಟಿವ್ ಆ್ಯಂಡ್ ಅನ್ಆರ್ಥೋಡಾಕ್ಸ್ ಥಾಟ್ಸ್, ಆ ವಿಚಾರಗಳನ್ನು ಅವರಲ್ಲಿ ಹಂಚಿಕೊಂಡಿದ್ದಾರೆ. His published works include Polishing for the New Age, Polishing the Police, ಕೆಲವು ಕೃತಿಗಳ ಬಗ್ಗೆ ಹೇಳೋದಾದ್ರೆ ಇಂಡಿಯನ್ ಪೊಲೀಸ್ ಆ್ಯಂಡ್ ಇನ್ಸೈಡ್ ಇಂಡಿಯಾ ಇನ್ ಪ್ರೋಸ್, ಅನ್ನೋನ್ ಹಾರಿಜನ್, ಪೋರ್ಟ್ರೇಟ್ಸ್ ಆಫ್ ಪ್ಯಾಷನ್, ಸಿಂಪ್ಲಿ ಯುವರ್ಸ್, ಲವ್ ಆ್ಯಂಡ್ ಪ್ರೈಡ್, ಶೋಭಾ ಪ್ರಿಯಾ, ಗೋಲ್ಡನ್ ವಂಡರ್, ಸೆಲೆಸ್ಟಿಯಲ್ ಗ್ಲೋ ಇನ್ ಪಾವರ್ಟಿ. ಹೀಗೆ ಇಂಗ್ಲೀಷ್ನಲ್ಲಿ ಬಹಳಷ್ಟು ಕೃತಿಗಳನ್ನು ರಚನೆ ಮಾಡಿರುವಂಥ ಪ್ರವೀಣ್ ಕುಮಾರ್ ಅವರು ಕನ್ನಡದೊಳಗೂ ಕೆಲವು ಪುಸ್ತಕಗಳನ್ನು ಬರೆದಿದ್ದಾರೆ. ಅದರಲ್ಲಿ ಕೆಲವು ಹೇಳೋದಾದರೆ ದಿವ್ಯ ಬೆಳಕು, ಭಾವನ, ಪ್ರಿಯ ಚೈತ್ರ ತಪಸ್ವಿನಿ, ಅನನ್ಯ ಪ್ರಿಯ ಲಾವಣ್ಯ, ಪ್ರಿಯ ಗೀತೆಗಳು ಮತ್ತು ತಪಸ್ವಿನಿ. ಇದಿಷ್ಟು ಕವಿಯ ಪರಿಚಯ. ಈ ಪದ್ಯಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದಿವಸ 12 ಸಾಲುಗಳನ್ನು ನಾವು ಚರ್ಚೆ ಮಾಡಿದ್ವಿ. ಇವತ್ತು ಮುಂದಿನ ಸಾಲುಗಳನ್ನು
ಚರ್ಚೆ ಮಾಡೋಣ. ವೈ ಜಸ್ಟಿಸ್ ಇಸ್ ಶಾಕಲ್ಡ್ ಟು ಗ್ರೀಡ್ ಆ್ಯಂಡ್ ಬ್ರೈಬ್. ಯಾಕೆ ನಾವು ನ್ಯಾಯವನ್ನ ಕಟ್ಟಿ ಹಾಕುವಂಥ ಕೆಲಸ, ಕೊಂಡುಕೊಳ್ಳುವಂಥ ಕೆಲಸ, ಬ್ರೈಬ್ ಅಂದ್ರೆ ಲಂಚ, ನ್ಯಾಯವನ್ನ ದುಡ್ಡು ಕೊಟ್ಟು ನಾ ಕೊಂಡ್ಕೊಂತೀನಿ ಅನ್ನೋದು ಏನೈತಲ್ಲ, ಇದು ಖಂಡಿತವಾಗಿ ತಪ್ಪು. ಗ್ರೀಡ್ ಅಂದ್ರೆ ಅತಿಯಾದ ಆಸೆ, ಬ್ರೈಬ್ ಅಂದ್ರೆ ಲಂಚ. ಇವತ್ತ ಜಸ್ಟಿಸ್ ಅನ್ನೋದು ಈಸ್ ಅ ಫಿಶ್ಡ್ ಔಟ್ ಫ್ರಮ್ ಅ ಪಾಪ್ಯುಲರ್ ಮೂಡ್. ನ್ಯಾಯವನ್ನು ಹುಡುಕೊಂಡು ಹೋಗೋವನ ಪರಿಸ್ಥಿತಿ ಏನಾಗೈತಿಪ್ಪ ಅಂದ್ರೆ ನೀರಿನಿಂದ ಹೊರತೆಗೆದ ಮೀನಿನ ಪರಿಸ್ಥಿತಿ ಆಗೈತಿ. ಅಂದ್ರೆ ಎಲ್ಲ ಕಡೆ ಅನ್ಯಾಯವೇದ ನಡೀತಾ ಇರುವಾಗ ನ್ಯಾಯಪರನಾಗಿ ಮಾತನಾಡುವ ವ್ಯಕ್ತಿ ಇಲ್ಲಿ ಸೋಜಿಗದ ವ್ಯಕ್ತಿಯಾಗಿ ಕಾಣಿಸ್ತಾನ. ಅವನ ಪರಿಸ್ಥಿತಿ ಏನಾಗ್ಬಿಡತ್ತಪ್ಪ ಅಂದ್ರೆ ಫಿಶ್ಡ್ ಔಟ್ ಆಫ್ ವಾಟರ್ ಅನ್ನೋ ಪರಿಸ್ಥಿತಿ ಆಗಿಬಿಡತ್ತೆ. ಲಾಸ್ಟ್ ಬೇರೆ ಬೇರೆ ಕಂಪ್ಯಾರಿಸನ್ ಕೊಡ್ತಾ ನೋಡ್ರಿ. ಲಾಸ್ಟ್ ಇನ್ ಅ ಥಿಕ್ ಜಂಗಲ್ ಆಫ್ ಲೈಟ್ಲೆಸ್ ನೈಟ್ಸ್. ಇವತ್ತ ನ್ಯಾಯ ಅನ್ನೋದು ಏನಾಗ್ಬಿಟ್ಟದೆ ಅಂದ್ರೆ ಒಂದು ದಟ್ಟವಾದ ಅರಣ್ಯದಲ್ಲಿ ಬೆಳಕೆ ಇಲ್ಲದ ಹಾದಿಯಲ್ಲಿ, ಅದು ರಾತ್ರಿ ಹೊತ್ತಿನಲ್ಲಿ, ಹಗಲು ಹೊತ್ತಿನಲ್ಲ, ರಾತ್ರಿ ಹೊತ್ತಿನಲ್ಲಿ ಆ ದಟ್ಟವಾದ ಅರಣ್ಯದಲ್ಲಿ ದಾರಿಯನ್ನು ಹುಡುಕೋದು ಎಷ್ಟು ಕಷ್ಟನೋ, ಹಾಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ನ್ಯಾಯವನ್ನು ಹುಡುಕೋದು ಕೂಡ ಅಷ್ಟೇ ಕಷ್ಟ ಆಗಿದೆ. ಇವತ್ತ ಬಲಿಯಲ್ಲಿ ಸಿಕ್ಕ ಇಲಿಯ ಹಾಗೆ ಇವತ್ತ ಎಷ್ಟೋ ಸಲ ನಮಗೆ ಸತ್ಯ ಗೊತ್ತಿರ್ತೈತಿ, ಗೊತ್ತಿದ್ದ ಸತ್ಯವನ್ನ ನಾವು ಮಾತಾಡ್ತೀವಿ. ಲೈಕ್ ಅ ರ್ಯಾಟ್ ಕಾಟ್ ಇನ್ ದ ಸ್ಯಾಕ್ ಆಫ್ ಅ ಡೆತ್. ಸಾವಿನ ಮನೆಯಲ್ಲಿ ಬಿದ್ದಂಥ ಇಲಿಯ ಪರಿಸ್ಥಿತಿ, ಬಲಿಯಲ್ಲಿ ಬಿದ್ದಂಥ ಇಲಿಯ ಪರಿಸ್ಥಿತಿ. ಅಂದರೆ ಇವತ್ತು ಎಷ್ಟೋ ಸಲ ನಾವು ಸತ್ಯವನ್ನೇ ಮಾತಾಡಿದರೂ ಕೂಡ ಅದನ್ನು ಕೋರ್ಟಿನ ಕಟಕಟಿಯಲ್ಲಿ ಬಂದು ಸಾಬೀತುಪಡಿಸಲಿಕ್ಕೆ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ನಾವು ವಿಫಲರಾದಾಗ ಆಪಾದನೆಗಳು ನಮ್ಮ ಮೇಲೆ ಬಂದ್ಬಿಡ್ಬೋದು. ಹೌದಾ? ಯಾಕರ ನಾನು ಇದನ್ನ ಉಣ ಹೊಕ್ಕಿದ್ದೇನಪ್ಪ, ನ್ಯಾಯವನ್ನು ಕೇಳಿಕೊಂಡು ಯಾಕರ ಬಂದಿದ್ದೇನೋ ಅನ್ನುವಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಸಿಂಹದ ಕೈಯಲ್ಲಿ ಜಿಂಕೆಯ ಪರಿಸ್ಥಿತಿ, ಲೈಕ್ ಡಿಯರ್ ಕಾಟ್ ಇನ್ ಅ ಲಯನ್ಸ್ ಲೇರ್. ಜಿಂಕೆನೇ ಹೋಗಿ ಮಲಗಿರುವಂಥ ಸಿಂಹದ ಸ್ಥಳ, ರೆಸ್ಟಿಂಗ್ ಪ್ಲೇಸ್ ಅಂತ ಕರಿತೀವಿ, ಸಿಂಹದ ಗುಹೆಗೆ ಹೋಗಿ ನನ್ನನ್ನು ತಿಂದು ಬಿಡಪ್ಪ, ನನ್ನ ಸಾಯಿಸಿಬಿಡು ಅಂತೇಳಿ ಜಿಂಕೆನೇ ಹೋಗಿ ಸಿಂಹದ ಕೈಗೆ ಸಿಕ್ಕರ ಪರಿಸ್ಥಿತಿ ಏನಾಗ್ಬೋದು ಹೇಳ್ರಿ? ಜಿಂಕೆಗೆ ಉಳಿಗಾಲ ಐತೆ? ಇಲ್ಲ. ಹಾಗೆ ಇವತ್ತು ನ್ಯಾಯವನ್ನು ಕೇಳ್ಕೊಂಡು ಹೋದಂಥ ವ್ಯಕ್ತಿಯ ಪರಿಸ್ಥಿತಿ ಹೀಗೆ ಆಗ್ತಾ ಇದೆ. ಯಾಕಂದ್ರೆ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ನಾಗ ಕೆಲಸ ಮಾಡಿದ ಅನುಭವದ ಮೇಲಿಂದ ಹೇಳ್ತಾರೆ ನೋಡ್ರಿ. ಅವರು 30 ವರ್ಷ ಪೊಲೀಸ್ ಡಿಪಾರ್ಟ್ಮೆಂಟ್ನಾಗ ಕೆಲಸ ಮಾಡ್ಯಾರ. ಹೌದಾ? ಶಿ ನೆವರ್ ರೀಚಸ್ ಸೆಲ್ಫ್ ಬೈ ಹರ್ ಸೆಲ್ಫ್. ಇವತ್ತ ಪ್ರತಿಯೊಬ್ಬನಿಗೂ ತನ್ನದೇ ಆದಂಥ ಆತ್ಮಗೌರವ ಅನ್ನೋದೈತಿ. ಅದನ್ನು ಕಾಪಾಡಿಕೊಳ್ಳಲೇಬೇಕಾದದ್ದು ಅವನ ಕರ್ತವ್ಯ ಐತಿ. ಹೀಗಾಗಿ ಇವತ್ತು ನಾನು ನಿನ್ನೆ ಹೇಳ್ತಾ ಇದ್ದೆ, ಅದು ಶ್ರೀಮಂತ ಆಗಿರಲಿ, ಬಡವನಾಗಿರಲಿ, ಸಾಲಿ ಕಲ್ತವಾಗಿರಲಿ, ಹಳ್ಳಿಯವಾಗಿರಲಿ, ಸಿಟಿಯವಾಗಿರಲಿ, ಗ್ರಾಮೀಣ ಪ್ರದೇಶವಾಗಿರಲಿ, ಕಾನೂನು ಗೊತ್ತಿದ್ದವಿರಲಿ, ಕಾನೂನು ಗೊತ್ತಿರಲಾರ್ದವಿರಲಿ, ನ್ಯಾಯನೇ ಆಗಿರಬೇಕು. ಜಸ್ಟಿಸ್ ವಿತ್ ನೋ ಹಾರ್ಟ್ ಫಾರ್ ಟ್ರುತ್. ನ್ಯಾಯ, ಸತ್ಯ, ಪ್ರಾಮಾಣಿಕತೆಗೆ ನಮ್ಮ ಹೃದಯ ಮಿಡಿಬೇಕು. ಜಸ್ಟಿಸ್ ವಿತ್ ನೋ ಡ್ಯಾಶ್ ಫಾರ್ ರೈಟ್ ಕಾಸ್. ಸತ್ಯಕ್ಕೆ ಯಾವಾಗಲೂ ಸತ್ಯದ ಪರವಾಗಿ ನ್ಯಾಯ. ಈಸ್ ಜಸ್ಟಿಸ್ ಡೆಡ್ ಇನ್ ಡೀಡ್. ಹಾಗಾಗದೆ ಹೋದರೆ, ಸುಳ್ಳಿಗೆ ಜಯ ಸಿಕ್ಕಿದ್ದೇ ಆದರೆ ಅವತ್ತಿಗೆ ನ್ಯಾಯ ಸತ್ತಂತೆ. ಜಸ್ಟಿಸ್ ಡೆಡ್ ಇನ್ ಡೀಡ್. ಆ ರೀತಿ ಏನಾದರೂ ಆಯ್ತಂದ್ರೆ ಅಲ್ಲಿ ನ್ಯಾಯಪರನಾಗಿ ಹೋರಾಟ ಮಾಡುವಂಥ ವ್ಯಕ್ತಿಗೆ ಸಾವೇ ಗತಿ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡ್ತದೆ. ಅದಕ್ಕೆ ಇಲ್ಲಿ ಪ್ರವೀಣ್ ಕುಮಾರ್ ಅವರು ಏನು ಹೇಳ್ತಾರಪ್ಪ ಅಂದ್ರೆ, ಈ ಕವಿತೆಯ ಮೆಸೇಜ್ ಏನಪ್ಪ, ಈ ಕವಿತೆಯ ಸಂದೇಶ ಏನಂದ್ರೆ, ನನಗ್ಯಾಕೆ ಬೇಕು ಬಿಡು ಅನ್ನುವಂಥ ನೇಚರು ನಮ್ಮಲ್ಲಿ, ಎಸ್ಪೆಷಲಿ ಭಾರತೀಯರಲ್ಲಿ ಭಾಳ ಬೆಳೀತಾ ಇದೆ. ಅಲ್ಲಿ ಅನ್ಯಾಯ ನಡೀತಾ ಇದೆ, ಆದ್ರೆ ಅದನ್ನು ಅನ್ಯಾಯವನ್ನು ಅನ್ಯಾಯ ಅಂತ ಹೇಳೋದಿಲ್ಲ ನಾವು, ಅನ್ಯಾಯವನ್ನು ಪ್ರತಿಭಟನೆ ಮಾಡೋದಿಲ್ಲ. ನನಗೆ ಯಾಕೆ ಬೇಕಪ್ಪ, ನನಗೇನು ಲಾಭ,
ನನಗೇನು ಲಾಭ ಇಲ್ಲ, ನಾನು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸೋಲಿ, ಈ ಥರದ ಒಂದು ಆ್ಯಟಿಟ್ಯೂಡನ್ನು ಇತ್ತೀಚೆಗೆ ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ಅದು ತಪ್ಪು. ಯಾವುದೇ ಕಾರಣಕ್ಕೂ ಹಾಗಾಗೋದು ಬೇಡ. ನಾವೆಲ್ಲ ಸತ್ಯದ ಪರವಾಗಿ, ನ್ಯಾಯದ ಪರವಾಗಿ, ಪ್ರಾಮಾಣಿಕ ರೀತಿಯಲ್ಲಿ ಬದುಕೋಣ ಅನ್ನುವಂಥ ಸಂದೇಶವನ್ನು ಪ್ರವೀಣ್ ಕುಮಾರ್ ಅವರು ಈ ಜಸ್ಟಿಸ್ ಪದ್ಯದ ಮುಖಾಂತರ ನಮಗೆಲ್ಲ ಹೇಳ್ತಾ ಇದ್ದಾರೆ. ಇಲ್ಲೇ ನಮಗೆ ಗ್ಲಾಸರಿ ಅಂಕರ್ ನಿನ್ನೆ ಬರೆಸಿದ್ದೀನಿ ನಾನು. 6 ಪ್ರಶ್ನೋತ್ತರಗಳು ಅದಾವು. 6 ಪ್ರಶ್ನೋತ್ತರಗಳನ್ನು ನೀವು ಬರೀಬೇಕು. ಒಂದು ದಿವಸಕ್ಕೆ 2 ಪ್ರಶ್ನೆಗಳನ್ನು ಒಪ್ಪಿಸ್ಬೇಕು. ಅದರ ಜೊತೆಗೆ ರೀಡ್ ಆ್ಯಂಡ್ ಅಪ್ರಿಷಿಯೇಟ್ ಅಂಥೇಳಿ ಅಲ್ಲಿ ಮತ್ತೆ 2 ಪ್ರಶ್ನೆಗಳದಾವು. ಅವು 2 ಪ್ರಶ್ನೆಗಳನ್ನು ಕೂಡ ನೀವು ಬರೆದು ಒಪ್ಪಿಸ್ಬೇಕು. ಅದರ ಜೊತೆಗೆ ಒಂದಿಷ್ಟು ಅಲಂಕಾರಗಳ ಕುರಿತಾಗಿ ಹೇಳ್ಯಾರ. ಈ ಅಲಂಕಾರಗಳನ್ನು ನೀವು 10ನೇ ತರಗತಿಯ ಮಠ, ನೀವೀಗ ಇಲ್ಲಿ ಅಟೆಂಡ್ ಆಗಿರೋರು 9ನೇ ಕ್ಲಾಸ್ನವ್ರು ಆಗಿದ್ದರೂ ಕೂಡ 10ನೇ ತರಗತಿವರೆಗೂ ನೀವು ಯಾವ್ಯಾವ ಅಲಂಕಾರಗಳನ್ನು ಅಭ್ಯಾಸ ಮಾಡಬೇಕಾಗುತ್ತಂದ್ರೆ, ಒಂದು ಸಿಮಿಲಿ, ಮತ್ತೊಂದು ಮೆಟಾಫರ್, ಮತ್ತೊಂದು ಪರ್ಸಾನಿಫಿಕೇಶನ್, ಇನ್ನೊಂದು ಸಿನಿಡಾಕ್, ಇನ್ನೊಂದು ಅಲಿಟ್ರೇಷನ್. ಹಾಗಾದರೆ ಇಲ್ಲಿ ಮೊದಲಿಗೆ ನಾನು ಸಿಮಿಲಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. ಕೆಲವೊಂದು ಲೈನ್ಗಳನ್ನು ಕೊಟ್ಟಾರ ನೋಡ್ರಿ ಇಲ್ಲಿ, ಮತ್ತು ಆ ಲೈನ್ಗಳನ್ನು ರಿಪೀಟ್ ಮಾಡ್ತಾ ಇದ್ದಾರೆ ಇಲ್ಲಿ. ದೋ ರ್ಯಾಪ್ಡ್ ಇನ್ ಅ ಬ್ಲ್ಯಾಕ್ ಪ್ಯಾಕ್ಸ್, ಗೋಲ್ಡ್ ಸ್ಟ್ರೇನ್ಸ್ ಬೌಂಡ್ ಇನ್ ಮಡ್, ಸಿ ಈಸ್ ಕೂಲ್ ಲೈಕ್ ಅ ಐಸ್, ಸ್ಟಿಲ್ ಲೈಕ್ ಅ ರಾಕ್. ನೋಡ್ರಿ, ಲೈಕ್ ರ್ಯಾಟ್, ಹೌದಾ, ಲೈಕ್ ಡಿಯರ್, ಈ ಥರ ಬಂದ್ವಲ್ಲ. ಇನ್ ಆಲ್ ದೀಸ್ ಲೈನ್ಸ್ ದ ಪೋಯೆಟ್ ಕಂಪೇರ್ಸ್ ಜಸ್ಟಿಸ್ ಡೈರೆಕ್ಟ್ಲಿ ಯೂಸಿಂಗ್ ಲೈಕ್. ನ್ಯಾಯ, ಜಸ್ಟಿಸ್ ಅನ್ನುವಂಥ ಪದವನ್ನು ಲೈಕ್ ಎನ್ನುವಂಥ ಪದದ ಜೊತೆಗೆ ಅಲ್ಲಿ ಬಳಸಿದ್ದಾನೆ. ಗೋಲ್ಡ್ ಸ್ಟ್ರೇನ್ಸ್ ಅಂತ ಬಳಸಿದ್ದಾನೆ, ಐಸ್ ರಾಕ್ ಅಂತ ಬಳಸಿದ್ದಾನೆ, ಹೌದಾ. ಡಿಯರ್ ಕಾಟ್ ಇನ್ ಅ ಲೈನ್ಸ್ ದೇರ್, ದೀಸ್ ಆರ್ ಆಲ್ ಸಿಮಿಲಿ. ನಾನು ಸುಲಭವಾಗಿ ಹೇಳ್ಬಿಡ್ತೀನಿ, ಸಿಮಿಲಿ ಅನ್ನೋದು ಒಂದು ಅಲಂಕಾರವಾಗಿದ್ದು. ಇಲ್ಲಿ ಕಂಪ್ಯಾರಿಸನ್ ಇರ್ತತಿ. ಈ ವಾಕ್ಯಗಳು ನಿಮ್ಗೆ ಅರ್ಥ ಆಗ್ಲಿಕ್ಕೆ ನಾ ಹೇಳೋದನ್ನ ಅರ್ಥ ಮಾಡ್ಕೊರಿ. ಸಿಮಿಲಿ ಅಂದ್ರೆ ಅಲ್ಲಿ ಕಂಪ್ಯಾರಿಸನ್ ಇರ್ತತಿ, ಅಲ್ಲಿ ಯಾಸ್ ಇರ್ತತಿ, ಅಲ್ಲಿ ಲೈಕ್ ಇರ್ತತಿ, ಅಲ್ಲಿ ಸೋ ಇರ್ತತಿ. ಅಂತಹ ಅಲಂಕಾರವನ್ನ ಸಿಮಿಲಿ ಅಂತ ಕರೀತಾರೆ. ಆ ಮಗುವಿನ ಮುಖವು ಚಂದ್ರನ ಮುಖದಂತಿತ್ತು. ದ ಫೇಸ್ ಆಫ್ ದ ಚೈಲ್ಡ್ ಈಸ್ ಆಸ್ ಲೈಕ್ ಆಸ್ ಮೂನ್. ಆ ಮಗುವಿನ ಮುಖವು ಚಂದ್ರನ ಮುಖದಂತಿತ್ತು. ಚಂದ್ರನೇ ಮಗು, ಮಗುವೇ ಚಂದ್ರ ಅಂತ ಹೇಳಿದ್ರೆ ಮತ್ತೆ ಬೇರೆ ಆತ. ಇಲ್ಲಿ 90% ಹೋಲಿಕೆ. ಸಿಮಿಲಿ ಅಂದ್ರೆ ಏನು? ಭಾಗಶಃ ಹೋಲಿಕೆ, 90% ಹೋಲಿಕೆ. ದ ಫೇಸ್ ಆಫ್ ದ ಚೈಲ್ಡ್ ಈಸ್ ಆಸ್ ಲೈಕ್ ಆಸ್ ಮೂನ್. ಇದನ್ನು ನಾವು ಏನಂತ ಕರಿತೀವಿ? ಸಿಮಿಲಿ ಅಂತ ಕರಿತೀವಿ. ಇಲ್ಲಿ ಕೊಟ್ಟ ನೋಡ್ರಿ, ಸಿಮಿಲಿ ಈಸ್ ದ ಫಿಗರ್ ಆಫ್ ಸ್ಪೀಚ್ in which two different objects having at least one thing in common, ಅಲ್ಲಿ ಲೈಕ್ ಇರ್ತತಿ, ಸೋ ಇರ್ತತಿ, ಅಥವಾ ಯಾಸ್ ಇರ್ತತಿ. ಸಿಮಿಲಿಯನ್ನು ಹೊರತುಪಡಿಸಿದ್ರೆ ಮತ್ತೊಂದು ಅಲಂಕಾರ, ಅದು ಪರ್ಸಾನಿಫಿಕೇಶನ್. ಪರ್ಸಾನಿಫಿಕೇಶನ್ ಅಂದ್ರೆ ಏನು? ಅಲ್ಲಿ ಕೊಟ್ಟ ನೋಡ್ರಿ, ಪರ್ಸಾನಿಫಿಕೇಶನ್ ಈಸ್ ಅ ಫಿಗರ್ ಆಫ್ ಸ್ಪೀಚ್. ಪರ್ಸಾನಿಫಿಕೇಶನ್ ಒಂದು ಅಲಂಕಾರವಾಗಿದ್ದು, ಇನ್ ವಿಚ್ ನಾನ್ ಲಿವಿಂಗ್ ಥಿಂಗ್ ಆರ್ ಆನ್ ಅಬ್ಸ್ಟ್ರಾಕ್ಟ್ ನೋಷನ್. ನಾನ್ ಲಿವಿಂಗ್ ಥಿಂಗ್ ಅಂದ್ರೆ ಹೆಂಗ? ಈಗ ನಿಮ್ಮ ಹಳೆ ಸಿಲೆಬಸ್ನೊಳಗೆ ನ್ಯೂಕ್ ಅನ್ನುವಂಥ ಒಂದು ಪದ್ಯ ಇತ್ತು. ನ್ಯೂಕ್ ಅಂದ್ರೆ ನ್ಯೂಕ್ಲಿಯರ್ ಬಾಂಬ್, ಅಣುಬಾಂಬ್. ಆ ಅಣುಬಾಂಬಿನ ಶಾರ್ಟ್ ಫಾರ್ಮ್ ಅನ್ನ ಕವಿ ಏನಂತ ಹೆಡ್ಡಿಂಗ್ ಕೊಟ್ಟಿದ್ದ? ನ್ಯೂಕ್ ಅಂತ ಕೊಟ್ಟಿದ್ದ. ಆ ಕವಿತೆಯೊಳಗೆ ಆ ನ್ಯೂಕ್ ಏನೈತಲ್ಲ ಬಂದು ಮನುಷ್ಯನ ಜೊತೆ ಮಾತಾಡ್ತದೆ. ಅದು ಹೆಂಗ್ರಿ? ಬಾಂಬಿಗೆ ಜೀವ ಐತೇನ್ರಿ? ಬಾಂಬ್ ಹೆಂಗೆ ಮನುಷ್ಯನ ಜೊತೆ ಮಾತಾಡ್ತತಿ? ಬಾಂಬಿಗೆ ಜೀವಿಲ್ಲ, ಆದರೆ ಕವಿ ಅದಕ್ಕೆ ಜೀವವನ್ನು ತುಂಬ್ಯಾನ. ಹೀಗಾಗಿ ಆ ಬಾಂಬ್ ಬಂದು ಆ ಬಾಂಬಿನ ಮುಖಾಂತರ ಕವಿ ನಮಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಬಾಂಬ್ ಏನು ಹೇಳ್ತತಿ? ಓ ಮನುಷ್ಯನೇ, ನಿನ್ನ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ನಾನು ಬರ್ತಾ ಇದ್ದೀನಿ, ಇನ್ನು ನಾನು ತಡ ಮಾಡೋದಿಲ್ಲ, ಬಂದೇ ಬಿಟ್ಟೆ ಅಂತ ಬಾಂಬ್ ಹೇಳ್ತಾ ಇದೆ. ಮನುಷ್ಯ ಹೇಳ್ತಾ ಇದ್ದಾನೆ, ಬರಬೇಡ.
ನಾನು ಬರಬಾರ್ದ, ಹಂಗಾರೆ ನನ್ನನ್ನು ರಿಕ್ವೆಸ್ಟ್ ಮಾಡ್ಕೋ ಅಂಥೇಳಿ ಆ ಬಾಂಬು ಹೇಳ್ತಾ ಇದೆ. ಅಂದರೆ ನನ್ನನ್ನು ತಯಾರು ಮಾಡುವಾಗ ನಿನಗೆ ಗೊತ್ತಾಗಲಿಲ್ಲನು, ಒಂದು ಸಲ ತಯಾರು ಮಾಡಿ ಇಟ್ಕೊಂಡ ಮೇಲೆ ನಾನು ನಿನ್ನ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬಂದೇ ತೀರ್ತೀನಿ. ಅಂದ್ರೆ ಹಂಗಾರೆ ಇಲ್ಲೇ ನಾನ್ ಲಿವಿಂಗ್ ಥಿಂಗ್ಸನ್ನು ಲಿವಿಂಗ್ ಥಿಂಗ್ಸ್ ಗತೆ ಕನ್ಸಿಡರ್ ಮಾಡಿದಾಗ ಅಂಥ ಅಲಂಕಾರವನ್ನು ನಾವು ಪರ್ಸಾನಿಫಿಕೇಶನ್ ಅಂತ ಕರಿತೀವಿ. ಅದರ ಜೊತೆಗೆ ಅಬ್ಸ್ಟ್ರಾಕ್ಟ್ ನೋಷನ್, ದೇವರು, ದೆವ್ವ. ನೋಡ್ರಿ, ಗಾಡ್ ಮೂವ್ಸ್ ಇನ್ ಎ ಮೈಸ್ಟ್ರಿಯಸ್ ವೇ ಅಂತ ಹೇಳಿ ಒಂದು ಪದ್ಯ ಇತ್ತು. ಅಲ್ಲಿ ದೇವರ ಕುರಿತಾಗಿ ಕವಿ ಹೇಳ್ತಾನೆ, ದೇವರು ಗಾಳಿಯ ಮೇಲೆ ಸವಾರಿ ಮಾಡಬಲ್ಲ, ದೇವರು ಸಮುದ್ರದ ಅಲೆಗಳ ಮೇಲೆ ನಡೆಯಬಲ್ಲ. ಈ ಥರ ಇಂಥ ವಿಚಾರಗಳಿಗೆ ಅಬ್ಸ್ಟ್ರಾಕ್ಟ್ ನೋಷನ್ ಅಂತ ಕರೀತಾರೆ. ಇವನುಗಳನ್ನು ಹೊರತುಪಡಿಸಿ ಕ್ವಾಲಿಟೀಸ್ ಆಫ್ ಅ ಲಿವಿಂಗ್ ಬೀಯಿಂಗ್, ಅವುಗಳನ್ನು ವ್ಯಕ್ತಿಯಂತೆ ಪರಿಗಣಿಸೋದು, ಅದರ ಜೊತೆಗೆ ಜೀವನದಲ್ಲಿ ನಡೆಯುವಂಥ ಘಟನೆಗಳು. ಈಗ ಉದಾಹರಣೆಗೆ ಡೆತ್, ಹುಟ್ಟು ಹೇಗೆ ಸಾಮಾನ್ಯವೋ ಸಾವು ಹಾಗೆ ನಿಶ್ಚಿತ. ಹುಟ್ಟಿದ ಮನುಷ್ಯ ಸಾಯಲೇಬೇಕು. ಆದ್ರೆ ಆ ಸಾವು ಆಯಿತು, ತೀರಿಕೊಂಡ ಅನ್ನೋದನ್ನ ಒಬ್ಬ ಲೇಖಕ ತನ್ನ ಸಾಹಿತ್ಯದಲ್ಲಿ ಹೇಗೆ ಬಳಸ್ತಾನ? ಇಟ್ ಈಸ್ ಅ ಬೆಸ್ಟ್ ಎಕ್ಸಾಂಪಲ್ ಆಫ್ ಪರ್ಸಾನಿಫಿಕೇಶನ್. ಪರ್ಸಾನಿಫಿಕೇಶನ್ಗೆ ಈ ಉದಾಹರಣೆಯನ್ನ ಹೇಳ್ತಾರೆ. ಏನದು? ಡೆತ್ ಲೇಸ್ ಹೀಸ್ ಐಸಿ ಹ್ಯಾಂಡ್ಸ್ ಆನ್ ಕಿಂಗ್ಸ್. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಡೆತ್ ಲೇಸ್ ಹೀಸ್ ಐಸಿ ಹ್ಯಾಂಡ್ಸ್ ಆನ್ ಕಿಂಗ್ಸ್. ಸಾವು ರಾಜನನ್ನ ಬಾ ಎಂದು ಕೈ ಮಾಡಿ ಕರೆಯಿತು. ರಾಜ ಸತ್ತ ಅಂತ ಹೇಳ್ಬೇಕಾಯ್ತು. ದ ಕಿಂಗ್ ಈಸ್ ಡೆಡ್. ಇಷ್ಟ ಆಯ್ತದ ಉತ್ತರ. ಆದ್ರೆ ಅದನ್ನು ನಾವು ಎಷ್ಟು ಅಲಂಕಾರಿಕವಾಗಿ ಹೇಳ್ತೀವಲ್ಲ, ಅಂಥ ಒಂದು ಅಲಂಕಾರವನ್ನು ಪರ್ಸಾನಿಫಿಕೇಶನ್ ಅಂತ ಹೇಳಿ ಕರೀತಾರೆ. ನನ್ನ ಮುಂದಿನ ಕ್ಲಾಸ್ನೊಳಗೆ ಇವತ್ತು ಎರಡಷ್ಟ, ಒಮ್ಮಕ್ಳಿಗೆ ಇಷ್ಟು ಹೇಳಿದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಮತ್ತು ಮುಂದಿನ ಕ್ಲಾಸ್ನೊಳಗೆ ಮೆಟಾಫರ್ ಬಗ್ಗೆ, ಸಿನಿಡಾಕ್ ಬಗ್ಗೆ, ಅಲಿಟ್ರೇಷನ್ ಬಗ್ಗೆ, ಒಟ್ಟು ನೀವು 10th ಅನ್ನೋದ್ರಾಗ 5 ಅಲಂಕಾರಗಳನ್ನು ಕಲ್ಕೋಬೇಕು. ಹಾಗಾದರೆ ಇವತ್ತು ನಾವು ಏನೇನು ನೋಡಿದ್ವಿ? ಜಸ್ಟಿಸ್ ಪದ್ಯವನ್ನು ಮುಗಿಸಿದ್ವಿ. ಶಬ್ದದ ಅರ್ಥಾಂತರ ನಿನ್ನೆ ಬರೆಸೀನಿ. ನಿಮಗೆ 8 ಪ್ರಶ್ನೆಗಳನ್ನು ಉತ್ತರ ಬರೀಲಿಕ್ಕೆ ಹೇಳೀನಿ. ಅದ್ರ ಜೊತೆಗೆ ಪ್ರವೀಣ್ ಕುಮಾರ್ ಅವರ ಪರಿಚಯವನ್ನು ಮಾಡ್ಕೊಂಡಿವಿ. ಅದ್ರ ಜೊತೆಗೆ 2 ಅಲಂಕಾರಗಳನ್ನು ತಿಳ್ಕೊಂಡಿವಿ. ಒಂದು ಸಿಮಿಲಿ, ಇನ್ನೊಂದು ಪರ್ಸಾನಿಫಿಕೇಶನ್. ಹಾಗಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಾಳೆ ದಿವಸ ಸ್ವಲ್ಪ ಕೆಲಸದ ನಿಮಿತ್ತವಾಗಿ ಹೊರಗಡೆ ಹೊರಟಿದ್ದೀನಿ. ಆದರೂ ಕೂಡ 8 ಗಂಟೆಗೆ ಬಂದು ನಿಮ್ಮ ಕ್ಲಾಸನ್ನು ತೊಗೊಳ್ಬೇಕು. 7 ಗಂಟೆಗೆ ಬರ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ ನಾನು, 10th ಅವ್ರಿಗೆ. 8 ಗಂಟೆಗೆ ಬಂದು ನಿಮ್ಮೊಂದು ಕ್ಲಾಸ್ ತೊಗೋಬೇಕನ್ನುವಂಥ ಪ್ಲ್ಯಾನ್ನೊಳಗೆ ಅದೀನಿ. ಹಂಗೆ ಒಂದು ವೇಳೆ ಅನಾನುಕೂಲ ಆತಂದ್ರೆ ನಿಮಗೆ ಮೆಸೇಜನ್ನು ಹಾಕ್ತೀನಿ, ಇವತ್ತು ಕ್ಲಾಸ್ ಇಲ್ಲ ಅಂಥೇಳಿ. ಮೆಸೇಜ್ ಇಲ್ಲ ಅಂದ್ರೆ ಖಂಡಿತವಾಗಿ ನಾನು ಕ್ಲಾಸ್ ತೊಗೊತೀನಿ ಅಂಥೇಳಿ ನೀವು ಭಾವಿಸಬೇಕು. ಈಗ ಇನ್ನೂ ಟೈಮ್ ಆಗಿಲ್ಲ. ಸ್ವಲ್ಪ ನಮ್ಮ ಮುಂದಿನ ಪಾಠ ನೋಬಲ್ ಬಿಷಪ್ಪಿನ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನನ್ನು ನೋಡ್ಕೊಂಡ ಮೇಲೆ ನಾವು ಈ ಪಾಠ ಇವತ್ತಿನ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಇದು ನಮ್ಮ ಯೂನಿಟ್ ನಂಬರ್ 6. ವಿಕ್ಟರ್ ಹ್ಯೂಗೋ ಅನ್ನೋರು ಈ ಪಾಠವನ್ನು ಬರೆದಾರ. ನೋಬಲ್ ಅಂದ್ರೆ ಆದರ್ಶ, ಬಿಷಪ್ ಅಂದ್ರೆ ಪಾದ್ರಿ. ಆದರ್ಶ ಪಾದ್ರಿ ಅಂಥೇಳಿ. ಇಲ್ಲೇ ಒಬ್ಬ ಬಿಷಪ್ಪರ ಮನೆಗೆ ಬಿಷಪ್ಪ ಮತ್ತು ಬಿಷಪ್ಪನ ಸಹೋದರಿ ಅಷ್ಟೇ ಆ ಮನೆಯೊಳಗಿರೋದು. ಆ ಮನೆಗೆ ಒಬ್ಬ ಅಪರಿಚಿತ ವ್ಯಕ್ತಿ ಏಕಾಏಕಿಯಾಗಿ ನುಗ್ಗುತ್ತಾನೆ. ಆ ನುಗ್ಗಿದಂಥ ವ್ಯಕ್ತಿ ಬೇರೆ ಯಾರೂ ಆಗಿರೋದಿಲ್ಲ, ಆತ ಒಬ್ಬ ಕನ್ವಿಕ್ಟ್ ಆಗಿರ್ತಾನೆ. ಅಂದ್ರೆ ತಪ್ಪು ಮಾಡಿ ಜೈಲು ಶಿಕ್ಷೆಯನ್ನು ಅನುಭವಿಸಿ ಜೈಲಿನಿಂದ ಹೊರಗೆ ಬಂದಂಥ ವ್ಯಕ್ತಿ ಆಗಿರ್ತಾನೆ. ನಾನು ಈಗ ಪಾಠವನ್ನೇನು ಪ್ರಾರಂಭ ಮಾಡೋದಿಲ್ಲ, ಸ್ವಲ್ಪ ಇಂಟ್ರೊಡಕ್ಷನ್ ಅಷ್ಟೇ ಹೇಳ್ತೀನಿ. ಆ ಕನ್ವಿಕ್ಟ್
ಅಂದ್ರೆ ಸಮಾಜದ ನೋಟ ಆ ಸಮಾಜ ಜೈಲಿಗೆ ಹೋಗಿ ಬಂದಂಥ ಒಬ್ಬ ವ್ಯಕ್ತಿಯನ್ನು ನೋಡುವಂಥ ದೃಷ್ಟಿಕೋನ ಐತಲ್ಲ, ಅದ್ರ ಬಗ್ಗೆ ನಾವು ಇಲ್ಲಿ ಮೊದಲು ಚರ್ಚೆ ಮಾಡಬೇಕಾಗಿದೆ. ಅಂದ್ರೆ ಒಂದು ರೀತಿಯ ಸಂಶಯಾತ್ಮಕ ದೃಷ್ಟಿಯಿಂದಲೇ ಸಮಾಜ ಅಂತ ವ್ಯಕ್ತಿಯನ್ನು ನೋಡ್ತಾ ಇದೆ, ಕನ್ವಿಕ್ಟನನ್ನು ನೋಡ್ತಾ ಇದೆ. ಅಂದ್ರೆ ಈಗ ಜೈಲಿನಿಂದ ಬಂದಂಥ ವ್ಯಕ್ತಿ ಸಮಾಜದ ಮುಖ್ಯವಾಹಿನಿಗೆ ಬಂದು ತನ್ನ ತಪ್ಪಿನ ಅರಿವಾಗೈತಿ. ಈಗ ಅವನಿಗೆ ಎಲ್ಲರಂತೆ ಕೆಲಸ ಮಾಡಿ, ಎಲ್ಲರಂತೆ ದುಡಿದು ತಿಂದು ಒಬ್ಬ ಸಮಾಜದ ಒಬ್ಬ ಸಾಮಾನ್ಯ ಪ್ರಜೆಯಂತೆ ಬದುಕಬೇಕಂದ್ರೂ ಕೂಡ ಅವನಿಗೆ ಯಾರು ಕೆಲಸ ಕೊಡ್ತಾ ಇಲ್ಲ. ಹೌದಾ? ಹಿಂದಕ್ಕೆ ಆತ 15-20 ವರ್ಷಗಳ ಹಿಂದೆ ಜೈಲಿಗೆ ಹೋಗುವಾಗಲೂ ಕೂಡ ಆತ ಘನಘೋರವಾದ ತಪ್ಪನ್ನು ಮಾಡಿ ಏನು ಜೈಲಿಗೆ ಹೋಗಿಲ್ಲವ. ಒಂದು ಸಣ್ಣ ಪ್ರಮಾಣದ ಆಹಾರದ ತುಣುಕನ್ನು ಕಳುವು ಮಾಡಿ ಜೈಲಿಗೆ ಹೋಗಿ ಆ ಜೈಲಿನೊಳಗೆ ಶಿಕ್ಷೆ ಮುಗಿಯೋದ್ರೊಳಗನ ಮತ್ತೆ ಆ ಜೈಲಿಂದ ತಪ್ಪಿಸಿಕೊಳ್ಳುವಂಥ ಪ್ರಯತ್ನ ಮಾಡಿ ಮತ್ತೆ ಅವನನ್ನು ಕೋರ್ಟಿನ ಕಟಕಟಿಗಳಿಗೆ ಹೋಗಿ ನಿಲ್ಲಿಸಿ ಮತ್ತೆ ಅವನಿಗೆ ಪದೇ ಪದೇ ಶಿಕ್ಷೆ ಆಗಿರೋದ್ರಿಂದ ಆತ ಸಣ್ಣ ತಪ್ಪಿಗೆ ದೊಡ್ಡ ಶಿಕ್ಷೆಯನ್ನು ಅನುಭವಿಸುವಂತ ಆಗಿದೆ. ಯಾರು? ಆ ಕನ್ವಿಕ್ಟ್. ಈಗ ಆ ಕನ್ವಿಕ್ಟ್ ಜೈಲಿನಿಂದ ಹೊರಗೆ ಬಂದಾನ, ಬಂದು ಜನರನ್ನ ಭೇಟಿಯಾಗ ಕುಂತಾನ ಮತ್ತು ತನ್ನ ಯುದ್ಧ ಪರಿಸ್ಥಿತಿಯನ್ನು ಹೇಳ್ಕೊಳಕ್ ಕುಂತಾನ. ಕೆಲಸ ಕೊಡ್ರಿ ಅಂತ ಕೇಳ್ಕೊಳಕ್ ಕುಂತಾನ. ಹಸಿವೆ ಆಗೈತಿ ನನಗೆ, ನನ್ನಿಂದ ಕೆಲಸ ತಗೊಳ್ರಿ, ನನ್ನ ದುಡಿದಿದ್ದಕ್ಕೆ ಪಗಾರ ಕೊಡ್ರಿ, ಆ ಪಗಾರದಿಂದ ನಾನು ನನ್ನ ಬದುಕನ್ನು ಸಾಗಿಸಬೇಕಾಗೈತಿ ಅಂತ ಹೇಳಿದರೂ ಕೂಡ ಯಾರು ಅವನಿಗೆ ಕೆಲಸ ಕೊಡಲಿಕ್ಕೆ ಮುಂದೆ ಬರಲಿಲ್ಲ, ಅವನಿಗೆ ಯಾರು ಸಹಾಯ ಮಾಡಲಿಲ್ಲ. ಅಂಥ ಒಬ್ಬ ಕನ್ವಿಕ್ಟ್ ನಮ್ಮ ಬಿಷಪ್ಪರ ಮನೆಗೆ ಬಂದು ಒಂದು ರಾತ್ರಿ ಏಕಾಏಕಿಯಾಗಿ ನುಗ್ಗಿದಾಗ ಅಲ್ಲಿ ಏನು ಸಂಭಾಷಣೆ ನಡೀತು, ಬಿಷಪ್ ಅವರು ಅವನ ಜೊತೆ ಹೇಗೆ ವರ್ತಿಸಿದರು, ಹೌದಾ, ಅವನನ್ನು ಹೇಗೆ ಟ್ರೀಟ್ ಮಾಡಿದರು, ಅವನ ಕನ್ವಿಕ್ಟ್ ಅಂತ ತಿಳ್ಕೊಂಡು ಎಲ್ಲರಂತೆ ಅವರು ಅವನನ್ನು ಹೊರಗೆ ಹಾಕಿದ್ರ, ಅಥವಾ ಮನೆಗೆ ಬಂದ ಒಬ್ಬ ಅತಿಥಿ ಅಂತ ತಿಳ್ಕೊಂಡು ಅವನಿಗೆ ಊಟ ಹಾಕಿ ತಮ್ಮ ಮನೆಯೊಳಗೆ ಇಟ್ಕೊಂಡು ಅವನಿಗೆ ಅತಿಥಿ ಸತ್ಕಾರ ಮಾಡಿದ್ರ. ನಮ್ಮ ಬಿಷಪ್ ಅವರು, ನೋಬಲ್ ಬಿಷಪ್ ಅಂತ ಹೇಳ್ತೀವಲ್ಲ, ಒಬ್ಬ ಆದರ್ಶದ ಬಿಷಪ್ ಅವರು ಆ ವ್ಯಕ್ತಿಯನ್ನು ಹೇಗೆ ಬದಲಾಯಿಸಿದರು, ಅವನ ಮನಸ್ಸಿನ ಮೇಲೆ ಅವರ ಪರಿಣಾಮ ಎಷ್ಟರ ಮಟ್ಟಿಗೆ ಆಯಿತು, ಹಾಗಾದರೆ ಅವರ ಮನೆಯೊಳಗೆ ಆ ವ್ಯಕ್ತಿ ಉಳ್ಕೊಂಡ್ರೆ ಏನೇನು ಮುಂದೆ ನಡೀತು, ಹೀಗೆ ಒಂದೊಂದಾಗಿ ನಾವು ವಿಷಯವನ್ನು ಇಲ್ಲಿ ಚರ್ಚೆ ಮಾಡಬೇಕಾಗೈತಿ. ಅದನ್ನು ಭಾಳಷ್ಟು ನಮಗೆ ಕಣ್ಣಿಗೆ ಕಟ್ಟುವ ಹಾಗೆ ವಿಕ್ಟರ್ ಹ್ಯೂಗೋರ್ ಅವರು ಈ ಪಾಠದಲ್ಲಿ ಹೇಳ್ತಾ ಹೋಗ್ತಾರೆ. ನಾಳೆ ದಿವಸ ನೀವು ಕೂಡ ಸಾಧ್ಯ ಆದಷ್ಟು ಈ ನೋಬಲ್ ಬಿಷಪ್ನಲ್ಲಿ ಬರುವಂಥ ಗ್ಲಾಸರಿಯನ್ನು ಮೊದಲ ಲೈನ್ ಬೈ ಲೈನ್ ಪಾಠ ಓದಿ ಶಬ್ದಗಳನ್ನು ಬರೆಯೋದು ಬೇರೆ, 109ನೇ ಪುಟದೊಳಗೆ ಏನು ಶಬ್ದಗಳದಾವಲ್ಲ ಗ್ಲಾಸರಿ ಅಂಥೇಳಿ ಅವುಗಳನ್ನು ಬರೆದು ಅವುಗಳನ್ನು ಇಂಗ್ಲೀಷು ಬೈ ಹ್ಯಾಟ್ ಮಾಡಬೇಕು, ಇಂಗ್ಲೀಷ್ ಟು ಕನ್ನಡನೂ ಬೈ ಹ್ಯಾಟ್ ಮಾಡಿ ನಾಳೆ ಕ್ಲಾಸಿಗೆ ನೀವು ಜಾಯಿನ್ ಆದರೆ ಖಂಡಿತವಾಗಿ ನಾವಿಲ್ಲಿ ಡಿಸ್ಕಷನ್ ಮಾಡುವಂಥ ಪಾಠ ನಿಮಗೆಲ್ಲ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಗುಡ್ ನೈಟ್.